सुमतिभिरनुमेयं शुभ्रकाजं सकाजं सुखमजमनपाजं मुक्त्युपाजं विमाजं नृहजमहममेजं धेजमाम्नाजकेजं सदजमसदजेजं श्रीसहाजं भजेजम् अञ्जनासूनुसान्निध्यात् द्विजजेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिम् श्रीगुरुभ्यो नमः। हरिः ओम्। जन्माद्यस्य जतोन्मजादितरतश्चार्थेष्वभिघ्नस्वराट् तेने ब्रह्महृदायादिकवये मुह्यन्ति जं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ॐ स्वस्यस्तु सताम् अशेष सर्वमङ्गलानि भवन्तु। सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपटुतले श्रीमद्भागवते महापुराणे तृतीयस्कन्धे सप्तमाध्याये अद्य कथानुवादे सति किंचित् पूर्वकथानुवादः। ಇದುವರೆಗೆ ಬ್ರಹ್ಮದೇವರ ವಿರಾಟ್ ಶರೀರದಿಂದ ಯಾವ ತರ ಸೃಷ್ಟಿ ಆಯ್ತು ಅಂತ ಹೇಳ್ತಾ ಬಂದ್ರು. ಅದರಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವರಲ್ಲಿ ಬ್ರಾಹ್ಮಣ ಜಾತಿಯ ಸೃಷ್ಟಿ, ಬ್ರಾಹ್ಮಣ ಜಾತಿಯ ಅಭಿಮಾನಿ ದೇವತೆಯ ಸೃಷ್ಟಿ, ಬ್ರಾಹ್ಮಣರ ಸೃಷ್ಟಿ, ಹೀಗೆ ಇದೆಲ್ಲ ಬಂತು. ಮತ್ತೆ ಅವನ ಸ್ಥಾನಮಾನ ಏನು ಅನ್ನೋದನ್ನು ತಿಳಿಸಿದರು. ಈಗ 31ನೇ ಶ್ಲೋಕ ಕ್ಷತ್ರಿಯರ ಬಗ್ಗೆ ಈಗ ತಿಳಿಸ್ತಾರೆ. ಬಾಹುಭ್ಯೋ ವರ್ತತ ಕ್ಷತ್ರಂ ಕ್ಷತ್ರಿಯಸ್ತದನುವ್ರತಃ ಯೋ ಜಾತಸ್ತ್ರಾಯತೆ ವರ್ಣಾನ್ ಪುರುಷಾನ್ ಕಂಟಕಕ್ಷತಾತ್. ಪರಮಾತ್ಮನ ಅನುಗ್ರಹದಿಂದ ಬಾಹುಗಳಿಂದ ಕ್ಷತ್ರಿಯ ಜಾತಿ ಸೃಷ್ಟಿಯಾಗಿದೆ. ಇವರು ಅನುವ್ರತ, ಯಾವಾಗಲೂ ಬ್ರಾಹ್ಮಣ ಜಾತಿಯವರನ್ನ ಅನುಸರಿಸಿಕೊಂಡಿರ್ತಾರೆ. ಅಂದರ್ಥ ಬ್ರಾಹ್ಮಣ ಆರಾಧನೆ ಮಾಡ್ತಾರೆ, ಬ್ರಾಹ್ಮಣರ ಅನುಗ್ರಹಕ್ಕೋಸ್ಕರ ಶ್ರಮ ಪಡ್ತಾರೆ ಕ್ಷತ್ರಿಯರು. ಬಾಹುಗಳಿಂದ ಹುಟ್ಟಿದ್ದು, ಆದ್ರೆ ಮುಖದಿಂದ ಆಶೀರ್ವಾದ ಮಾಡುವಂತ ಬ್ರಾಹ್ಮಣರ ಅಪೇಕ್ಷೆ ಇದೆ. ಈ ಕ್ಷತ್ರಿಯ ಜಾತಿಗೆ ಅಭಿಮಾನಿ ದೇವತೆ ಯಾರು ಅಂದ್ರೆ ಅಭಿಮಾನಿ ಸ್ಥಾನದಲ್ಲಿ ಸ್ವಯಂಭುವ ಮನು ಇದೆ ಕ್ಷತ್ರಿಯಕ್ಕೆ ಅಭಿಮಾನಿಯಾಗಿ. ಇನ್ನು ಕ್ಷತ್ರಿಯ ತಾನು ಎಲ್ಲಾ ಜಾತಿಗಳನ್ನ ಅಂದ್ರೆ ವೈಶ್ಯನಾಗಬಹುದು, ಶೂದ್ರನಾಗ್ಬೋದು, ಬ್ರಾಹ್ಮಣನ ಆಗ್ಬೋದು ಕೂಡ, ಈ 3 ಜಾತಿಗಳನ್ನು ಕಂಟಕ ಕ್ಷತಾತ್ ತ್ರಾಯತೆ. ಯಾರು ಶತ್ರುಗಳು ತಾವು ತೊಂದರೆ ಮಾಡ್ಬೇಕು ಅಂತ ಬಂದ್ರೆ ಅಂತವರಿಂದ ಈ ಕ್ಷತ್ರಿಯನಾದೋ ಬೇರೆಯವರಿಂದ ತೊಂದರೆ ಮಾಡ್ಬೇಕು ಅಂತ ಯಾರಿಗಾರು ಆಗಿದ್ರೆ ಆಗ ಈ ಕ್ಷತ್ರಿಯರು ತಾವು ಹೋಗಿ ಕಾಪಾಡ್ತಾರೆ ಅಂತ. ಹಾಗಾದ್ರೆ ಅದು ಕ್ಷತ್ರಿಯದಿಂದಲೇ ತೊಂದರೆ ಆಗಿರ್ಬಹುದು, ಅಥವಾ ವೈಶ್ಯರಿಂದ ಯಾರಿಗೋ ತೊಂದರೆ ಆಗಿರ್ಬಹುದು, ಶುದ್ಧರಿಂದ ತೊಂದರೆ ಆಗಿರ್ಬಹುದು, ಪರಸ್ಪರ ಯಾವುದೇ ಜಾತಿಯಲ್ಲಿರೋರ್ಗೆ ಏನೇ ತೊಂದರೆ ಆದ್ರೂ ಕೂಡ ಈ ಕ್ಷತ್ರಿಯರು ಹೋಗಿ ಅಲ್ಲಿ ಕಾಪಾಡ್ತಾರೆ ಅಂತ. ಇಷ್ಟು ಇಲ್ಲಿ ವಿಷಯ. ಇದನ್ನ ಪೌರುಷಾತ್ ವರ್ಣಾಹ ಕಂಟಕ ಕ್ಷತಾತ್ ಅಂತ. ಕ್ಷತ ಅಂತಂದ್ರೆ ರಕ್ತ ಅಂತ ಒಂದ್ ಅರ್ಥ ಇದೆ, ಇದೊಂದು ಕ್ಷತ ಅಂದ್ರೆ ಗಾಯ ಅಂತ ಅರ್ಥ ಇದೆ. ಅಂತೂ ಏನೇ ಇರಲಿ, ಗಾಯ ಅಂತಂದೇನು, ರಕ್ತದ ಒಂದು ಹನಿ ಕಾಣ್ತಾ ಇರ್ಬೇಕು, ಗಾಯ ಅಂತ ಅದನ್ನ ಕರಿತೀವಿ. ಅಂತೂ ಈ ಕಂಟಕ ಅಂದ್ರೆ ಮುಳ್ಳು ವಸ್ತುತಃ ತೊಂದರೆ ಮಾಡೋದಲ್ಲ, ಇಲ್ಲಿ ಮುಳ್ಳಿನ ತರ ಇರೋರು ಇವರು ಶತ್ರುಗಳು ಅಂತ ಅರ್ಥ. ಆ ಶತ್ರುಗಳಿಂದ ತೊಂದರೆ ಬಂದಾಗ ಅವರಿಂದ ರಕ್ಷಣೆ ಮಾಡೋದು ಈ ಕ್ಷತ್ರಿಯರ ಕೆಲಸ. ಅದರಿಂದ ತಮ್ಮ ಪರಾಕ್ರಮದಿಂದ ರಕ್ಷಣೆ ಮಾಡ್ತಾರೆ ಅಂತ ಅವರ ಬಾಹುಗಳಿಂದ ಎಲ್ಲರನ್ನು ರಕ್ಷಣೆ ಮಾಡ್ತಾರೆ. ಇದು ವಿಷಯ.
ಇಲ್ಲಿ ಕಂಟಕ ಅನ್ನೋ ಶಬ್ದಕ್ಕೆನೆ ಶತ್ರುಗಳು ಅಂತ ಅರ್ಥ. ಸಾಮಾನ್ಯವಾಗಿ ಕಂಟಕ ಅನ್ನೋ ಶಬ್ದ ಮುಳ್ಳು ಅನ್ನೋ ಅರ್ಥದಲ್ಲಿ ಪ್ರಸಿದ್ಧ ಎಲ್ಲಾ ಕಡೆ. ಅದೇ ಇಲ್ಲಿ ಕಂಟಕ ಅಂದ್ರೆ ಶತ್ರುಗಳು ಅಂತ ಅರ್ಥ. ಯಾಕೆಂದ್ರೆ ಇಲ್ಲಿ ಒಂದು ಕೋಶ, ಯಾದವ ಕೋಶ ಅಂತ, ಅನೇಕ ಕೋಶಗಳಿದೆ ಸಂಸ್ಕೃತದಲ್ಲಿ. ಅಲ್ಲಿ ಯಾದವ ಅನ್ನೋ ಕೋಶದಲ್ಲಿ ಕ್ಷುದ್ರ ಶತ್ರುಚ ಕಂಟಕ ಅಂತ ಒಂದು ಮಾತು ಹೇಳಿದ್ದಾರೆ. ಅಂದ್ರೆ ಕ್ಷುದ್ರವಾದ ಒಬ್ಬ ಶತ್ರು, ಅಂದ್ರೆ ಅತ್ಯಂತ ನೀಚ, ಅಂತಹ ಶತ್ರುವಿನಲ್ಲೂ ಕಂಟಕ ಅನ್ನೋ ಶಬ್ದವನ್ನು ಬಳಸ್ತಾನೆ. ಅವ್ನ್ ಮುಳ್ಳಿನ ಥರ ಅಂತಂದ್ರೆ ಅವ್ನು ಅಷ್ಟು ಚುಚ್ತಾನೆ ಅಂತ ಅರ್ಥ. ಅದೇ ನೇರವಾಗಿ ಕಂಟಕ ಅನ್ನೋ ಶಬ್ದ ಶತ್ರುವನ್ನೇ ಹೇಳುವಂತ ಶಬ್ದ, ಇದು ಒಂದು. ಇನ್ನು ಕ್ಷತ್ರಿಯ ಅಂತ ಕರಿತೀವಿ. ಕ್ಷತ್ರಿಯ ಅಂತ ಯಾರನ್ನ ಕರಿತೀವಿ? ಕ್ಷತದಿಂದ ಕಾಪಾಡೋನನ್ನ ಕ್ಷತ್ರಿಯ ಅಂತ ಕರಿತೀವಿ. ಕ್ಷತಾತ್ ತ್ರಾಯತೇತಿ ಕ್ಷತ್ರಿಯ. ಈ ಗಾಯತ್ರಿ ಮಂತ್ರ ಅಂತ ಹೇಳ್ತೀವಲ್ಲ, ಗಾನ ಮಾಡೋನ್ಗೆ, ಯಾರು ಅರ್ಥವನ್ನು ತಿಳ್ಕೊಂಡು ಗಾನ ಮಾಡ್ತಾನೋ ಆ ಮಂತ್ರವನ್ನ, ಅದ ಗಾಯತ್ರಿ ಮಂತ್ರ, ಆ ಮಂತ್ರವನ್ನ ಗಾನ ಮಾಡ್ತಾರೋ ಅಂಥವರಿಗೆ ತ್ರಾಣ, ರಕ್ಷಣೆ ಮಾಡೋದ್ರಿಂದ ಗಾಯತ್ರಿ ಅಂತ ಕರಿತೀವಿ. ಹಾಗೆ ಕ್ಷತ್ರಿಯ ಅಂತಿದೆ. ಅಂದ್ರೆ ಕ್ಷತದಿಂದ, ಬೇರೆ ಶತ್ರುಗಳಿಂದ ಆಗಬಹುದಾದ ರಕ್ತ ಅಥವಾ ಇನ್ಯಾವುದೇ ರೀತಿಯ ಹಾನಿ, ಇದರಿಂದ ತ್ರಾಯತೆ, ನಮ್ಮನ್ನ ರಕ್ಷಣೆ ಮಾಡ್ತಾರೆ, ಆದ್ರಿಂದ ಅವನಿಗೆ ಕ್ಷತ್ರಿಯ ಅಂತ ಕರೀತಾರೆ. ಈ ಶಬ್ದದ ಒಂದು ನಿರ್ವಚನ ಅಂತ ಹೇಳ್ತಾರೆ. ಶಬ್ದವನ್ನ ಬಿಡಿಸಿ ಅರ್ಥವನ್ನ ಹೇಳಿದ್ದಾರೆ. ಹಾಗಾದ್ರೆ ಏನಾಯ್ತು? ಬಾಹುಗಳಿಂದ ಹುಟ್ಟಿದ್ರಿಂದ ಅದೇ ಬಾಹುಗಳಿಂದಲೇ ನಮ್ಮೆಲ್ಲ ರಕ್ಷಣೆಯನ್ನ ಕ್ಷತ್ರಿಯ ಮಾಡ್ತಾರೆ. ಈ ಬ್ರಾಹ್ಮಣನ ರಕ್ಷಣೆನೂ ಕೂಡ ಕ್ಷತ್ರಿಯನ ಕರ್ತವ್ಯ ಆಗಿತ್ತು. ಯಾಕಂದ್ರೆ ತಪಸ್ಸನ್ನ ಮಾಡ್ತಾ ಇದ್ದಾಗ ನಿರ್ವಿಘ್ನವಾಗಿ ಅದಾಗ್ಲಿಕ್ಕೋಸ್ಕರ ಕ್ಷತ್ರಿಯರು ರಕ್ಷಣೆಯನ್ನ ಮಾಡ್ತಾ ಇದ್ರು. ಹಾಗಂತ ಹೇಳಿ ಪರಾಧೀನ ಸ್ಥಿತಿ ಇಲ್ಲ ಬ್ರಾಹ್ಮಣನಿಗೆ, ಪೂರ್ಣ ಕ್ಷತ್ರಿಯ ಅಧೀನವಾಗಿ. ಯಾಕೆ? ಅವನಿಗೆ ತಪಶಕ್ತಿ ಇತ್ತು ಮುಂಚೆ. ಆದ್ರಿಂದ ಅಂಥ ಬ್ರಾಹ್ಮಣ ತಾನು ಈ ಕ್ಷತ್ರಿಯರನ್ನ ಅನುಸರಿಸ್ಕೊಂಡೇ ಬದುಕ್ಬೇಕು ಅಂತಿಲ್ಲ. ಆದ್ರೆ ಯಾರು ತಪಸ್ವಿಗಳಲ್ಲ, ಸಾಧಾರಣವಾಗಿ ತಮ್ಮ ಜಪ ತಪಗಳಲ್ಲಿ ನಿರತರಾಗಿದ್ದಾರೆ, ಅಂಥವರ ರಕ್ಷಣೆ ಅದು ಒಬ್ಬ ರಾಜನ ಕರ್ತವ್ಯ ಆಗಿರುತ್ತೆ. ಹಾಗಾಗಿ ಎಲ್ಲಾ ಜಾತಿಗಳು ಅಂತ ಸಾಮಾನ್ಯವಾಗಿ ಹೇಳಿದ್ದು. ಅದರಿಂದ ಎಲ್ಲ ಬ್ರಾಹ್ಮಣ ಮತ್ತೆ ತಮ್ಮವರೇ ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ಲರನ್ನೂ ಕೂಡ ತಾವು ರಕ್ಷಣೆ ಮಾಡುವಂತ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದಾರೆ. ಇದಾಗಿ ಮುಂದೆ ವೈಶ್ಯರ ಬಗ್ಗೆ ತಿಳಿಸ್ತಾರೆ. ಅದೇನು ಅಂತ ಅನ್ನೋದು ನೋಡೋಣ. 32ನೇ ಶ್ಲೋಕ. ವಿಶೋ ವರ್ತಂತ ತಸ್ಯೋರ್ವೋಃ ಲೋಕವೃತ್ತಿಕರೀರ್ವಿಭೋಃ ವೈಶ್ಯಸ್ತದುದ್ಭವೋ ವಾರ್ತಾಂ ನೃಣಾಂ ಯಃ ಸಮವರ್ತಯತ್. ಇನ್ನು ವೈಶ್ಯರ ಉತ್ಪತ್ತಿ, ವೈಶ್ಯ ಜಾತಿ ಅಭಿಮಾನಿ, ಇದ್ರ ಬಗ್ಗೆ ಎಲ್ಲ ಈಗ ತಿಳಿಸ್ತಾರೆ. ಪರಮಾತ್ಮ ಅತ್ಯಂತ ಸಮರ್ಥ. ತನ್ನ ಒಂದೊಂದು ಭಾಗಗಳಿಂದ, ಅಂದ್ರೆ ಬ್ರಹ್ಮದೇವರ ಶರೀರ ಸೃಷ್ಟಿ ಮಾಡಿ ಅದರ ಮುಖಾಂತರ ಮುಖದ ಭಾಗದಿಂದ ಒಬ್ಬರನ್ನ, ಬಾಹುಗಳ ಭಾಗದಿಂದ ಒಬ್ಬರನ್ನ, ತೊಡೆ ಭಾಗದಿಂದ ಈ ವೈಶ್ಯರ ಸೃಷ್ಟಿಯನ್ನ ಮಾಡಿದ. ಊರ್ವೋಹೋ ಅಂತ ಹೇಳ್ತಾರೆ. ಊರು ಅಂದ್ರೆ ತೊಡೆಗಳು ಅಂತ ಅರ್ಥ. ತೊಡೆಗಳಿಂದ ಸೃಷ್ಟಿ. ಅದು ವೈಶ್ಯರ ಕೆಲಸ ಏನು? ಲೋಕವೃತ್ತಿ ಕರಿಹಿ, ಅಂದ್ರೆ ಬದುಕ್ಬೇಕಾದ್ರೆ ಅವರು ವ್ಯಾಪಾರ ಮಾಡ್ತಾರೆ. ಅದರಿಂದ ಬಿಸ್ನೆಸ್ ಅಂತ ಏನಂತೀವಿ ಅದು. ಅದರ ವ್ಯಾಪಾರವನ್ನ ವಿಶೇಷವಾಗಿ ಜೀವನೋಪಯೋಗಿ ಅಂತ ತಾವು ಭಾವಿಸಿ ಯಾರು ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅಂತ ವಿಷಃ ಅಂದ್ರೆ ವೈಶ್ಯರು ಅವರ್ತಂತ, ಅವರು ಹೊರಗೆ ಬಂದ್ರು. ವಿಷಃ ಅನ್ನೋ ಶಬ್ದವನ್ನು ಬಳಸ್ತಾರೆ. ಬಿಟ್ ವಿಷೌ ವಿಷಃ ಅಂತ. ಬಿಟ್ ಅಂದ್ರೆ ವೈಶ್ಯ, ವೈಶ್ಯ ಅಂತ ಬಳಸಲ್ಲ, ಬಿಟ್ ಅಂತ ಬಳಸ್ತಾರೆ. ಜಾಸ್ತಿ ವೈಶ್ಯರಿದ್ದಾಗ ವಿಷಃ ಅಂತ ಬಳಸ್ತಾರೆ. ಇನ್ನು ಈ ವೈಶ್ಯ ಎಲ್ಲಿಂದ ಹುಟ್ಟಿತ್ತು ಅಂದ್ರೆ ತದುದ್ಭವ ಅಂತ ಒಂದು ಶಬ್ದವನ್ನ ಬಳಸಿದ್ದಾರೆ. ಇದು ತದುದ್ಭವ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ಮುಂದೆ ನೋಡೋಣ. ಸಾಮಾನ್ಯವಾಗಿ ಈ ವೈಶ್ಯ ಹುಟ್ಟಿದವನ್ ಏನ್ ಮಾಡ್ತಾನೆ, ಜನರಿಗೆ ಏನೇನ್ ಬೇಕು ಅಂದ್ರೆ, ಜನರೀಗ ಗೋವುಗಳನ್ನ ಕಾಪಾಡ್ತಾ ಇರ್ತಾರೆ, ಆ ಗೋವುಗಳ ಪಾಲನೆ ಮಾಡ್ಬೇಕು. ಅಥವಾ ಕೃಷಿ ಕ್ಷೇತ್ರ, ಕೃಷಿಯಲ್ಲಿ ಅವರು ಕೆಲಸವನ್ನ ಮಾಡ್ತಾ ಇರ್ತಾರೆ, ಅಂಥವ್ರಿಗೆಲ್ಲ ಈ ಕಾರ್ಯನಿರ್ವಹಣೆ ಮಾಡ್ಕೊಡೋದು ಈ ವೈಶ್ಯನೇ. ಅಂದ್ರೆ ಈ ತರದ ವ್ಯಾಪಾರದ ಕೆಲಸ ಏನೇನಿದೆ
ಆ ಕೆಲಸವನ್ನೆಲ್ಲ ಈ ವೈಶ್ಯ ಜಾತಿಯವರು ಯಾರಿರ್ತಾರೆ ಅವರು ಹೊತ್ಕೊಂಡಿದ್ದಾರೆ. ಇಲ್ಲಿ ವೈಶ್ಯ ಜಾತಿಯ ಅಭಿಮಾನಿ ಯಾರು ಅಂತ ಉಲ್ಲೇಖ ಮಾಡ್ಬೇಕು. ಶ್ಲೋಕದಲ್ಲಿ ನಮಗೆ ಅದು ಗೊತ್ತಾಗಲ್ಲ. ಹಿಂದಿನ ಶ್ಲೋಕದಲ್ಲೂ ಗಮನಿಸಬಹುದು, ಅಲ್ಲೂ ನಮಗೆ ಸ್ವಯಂಭುವ ಮನು ಅಂತ ಉಲ್ಲೇಖ ಮಾಡಲಿಲ್ಲ, ಅದ್ರ ಹಿಂದೆ ಭೃಗು ಅಂತ ಉಲ್ಲೇಖ ಮಾಡಲಿಲ್ಲ. ಅದನ್ನ ಬೇರೆ ಪ್ರಮಾಣದಿಂದ ತಿಳಿಬೇಕು. ಬ್ರಾಹ್ಮಣ ಜಾತಿಗೆ ಭೃಗು ಋಷಿಗಳು ಅಭಿಮಾನಿ, ಕ್ಷತ್ರಿಯ ಜಾತಿಗೆ ಸ್ವಯಂಭುವ ಮನು, ವೈಶ್ಯ ಜಾತಿಗೆ ಯಾರು ಅಂತ ಪ್ರಶ್ನೆ. ಅದಕ್ಕೆ ಇಲ್ಲಿ ಟಿಪ್ಪಣಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ವಿಷಃ ಅಂದ್ರೆ ವೈಶ್ಯ ಜಾತಯ ತದಭಿಮಾನಿ ವಾಸ್ತು ಅಂತ ಹೇಳ್ತೀವಲ್ಲ, ಆ ವಾಸ್ತುದೇವರು. ಇನ್ನು ವಾರ್ತ ಅಂದ್ರೇನು? ಕೃಷಿ ಗೋರಕ್ಷಣಾದಿ ಜೀವನಂ. ಅವನು ಹಸುವಿನಿಂದ ಬದುಕ್ತಾನೆ, ಹಸುವನ್ನ ಪೋಷಣೆ ಮಾಡ್ತಾನೆ, ಹಸುವಿನಿಂದ ಹಾಲನ್ನ ತಗೊಂಡು ಬೇರೆಯವರಿಗೆ ಕೊಟ್ಟು ಈ ತರ ಜೀವನ ಮಾಡೋರು ವೈಶ್ಯರು. ಇನ್ನು ಕೃಷಿಯನ್ನ ಮಾಡ್ತಾ ಜೀವನ ಮಾಡೋರು ವೈಶ್ಯರು. ಅದನ್ನ ಇಲ್ಲಿ ಹೇಳ್ತಾರೆ, ಒಂದು ಪ್ರಮಾಣ ಕೊಟ್ಟು ಹೇಳ್ತಾರೆ. ಆಜೀವೋ ಜೀವಿಕಾ ವಾರ್ತ ವೃತ್ತಿರ್ ವರ್ತನ ಜೀವನೆ ಸ್ತ್ರೀಯಾಂ ಕೃಷಿ ಪಾಶುಪಾಲ್ಯಂ ವಾಣಿಜ್ಯಂ ಚೇತಿ ವೃತ್ತಯ. ಒಂದು ಕೃಷಿ, ಪಶುಪಾಲನೆ ಮತ್ತೆ ವಾಣಿಜ್ಯ, ಇವೆಲ್ಲ ಈ ವೈಶ್ಯನ ವೃತ್ತಿ. ಆಜೀವ ಅಂದ್ರೆ ಅವನ ಜೀವನ ಪರ್ಯಂತ ಅವನು ಈ ವೃತ್ತಿಯನ್ನ ಮಾಡ್ತಾ ಇರ್ತಾನೆ. ಅಮರಕೋಶದಲ್ಲಿ ಬೇರೆ ಬೇರೆ ಶಬ್ದಗಳನ್ನ ಒಟ್ಟಿಗೆ ಹಾಕಿದ್ದಾರೆ. ಅಲ್ಲಿ ವಾರ್ತ ಅಂದ್ರೇನು? ಜೀವಿತ. ವಾರ್ತ ಅಂದ್ರೆ ಬದುಕೋದು, ಬದುಕಲಿಕ್ಕೆ ಅಂದ್ರೆ ಜೀವನ ಅಂತ ಅರ್ಥ. ಜೀವನ ಮಾಡ್ಲಿಕ್ಕೆ ಇಂಥ ವೃತ್ತಿಯನ್ನ ಅವನು ಅರಸ್ಕೊಂಡಿರ್ತಾನೆ. ಇನ್ನು ವಿಷಃ ಅಂತ ಬಂತು. ವಿಷಃ ಅಂದ್ರೆ ಏನರ್ಥ? ವಿಷ್ಣು ಬ್ರಹ್ಮ ವಾಯು ರುದ್ರೇಭ್ಯೋ ಜಾತತ್ವ ಅಂತ. ಅಂದ್ರೆ ಇವರೆಲ್ಲ ಯಾರಿಂದ ಹುಟ್ಟಿದ್ದಾರೆ ವೈಶ್ಯರು ಅಂತಂದ್ರೆ ವಿಷ್ಣು, ಬ್ರಹ್ಮದೇವರು, ವಾಯುದೇವರು, ರುದ್ರದೇವರು ಇವರಿಂದ ಹುಟ್ಟಿದ್ರಿಂದ ವಿಶ್ವಿಂದ ಹುಟ್ಟಿದ್ರಿಂದ ವಿಷಃ ಅಂತ ಅನಿಸ್ಕೊಂಡಿದ್ದಾರೆ ಅಂತ ಈ ರೀತಿ ಅರ್ಥವನ್ನ ಇಲ್ಲಿ ಬಳಸಿದ್ದಾರೆ. ಅದರಿಂದಲೇ ವಿಷಃ ಅಂತ ಬಹುವಚನ ಹಾಕಿದ್ದು. ವಸ್ತುತಃ ವೈಶ್ಯ ಜಾತಿ ಒಂದೇ ತಾನೆ, ಅದು ಅನೇಕ ಅಲ್ವಲ್ಲ. ಅಂದ್ರೆ 4 ದೇವತೆ, ವಿಷ್ಣು ದೇವತೆ, ಬ್ರಹ್ಮದೇವತೆ, ವಾಯುದೇವತೆ, ರುದ್ರದೇವತೆ, 4 ದೇವತೆಗಳಿಂದ ಬಂದಿದ್ದರಿಂದ ವಿಷಃ ಅಂತ ಬಹುವಚನವನ್ನ ಹಾಕಿದ್ದಾರೆ. ವಸ್ತುತಃ ಬ್ರಹ್ಮಾದಿಗಳ ಒಳಗಡೆ ದೇವರೇ ನಿಂತು ಅವನೇ ಇದನ್ನ ಸೃಷ್ಟಿ ಮಾಡಿದ್ದು ವೈಶ್ಯ ಜಾತಿಯನ್ನ. ಹಾಗಾಗಿಯೇ ಪುರುಷ ಸೂಕ್ತದಲ್ಲಿ ಮಾತು ಬಂತು, ಬ್ರಾಹ್ಮಣೋಸ್ಯ ಮುಖವಾಸಿ ಬಾಹುರಾಜನ್ಯ ಕೃತ ಊರು ತದಸ್ಯ ಯದ್ ವೈಶ್ಯಂ. ಊರು ತದಸ್ಯ ಯದ್ ವೈಶ್ಯಂ ಅಂತ ಸ್ಪಷ್ಟ. ಭಗವಂತನೇ ಮುಖ್ಯ ಕಾರಣ ಅಂತ ಒಪ್ಪಿದ್ದಾರೆ. ಮತ್ತೆ 4 ಜನ ಹೇಗೆ ಕಾರಣ ಅದು? ಅದಕ್ಕೆ ದೇವರೇ ಬ್ರಹ್ಮದೇವರ ಒಳಗಡೆ, ವಾಯುದೇವರ ಒಳಗಡೆ, ರುದ್ರದೇವರ ಒಳಗಡೆ ಇದ್ದು ತಾವೇ ಅಂದ್ರೆ ಭಗವಂತನೇ ಮುಖ್ಯವಾಗಿ ಆ ಜಾತಿಯ ಸೃಷ್ಟಿಕರ್ತನಾಗಿದ್ದಾನೆ. ಏತೇ ಪೂರ್ವಂ ಹರೇರ್ ಜಾತ ಬ್ರಹ್ಮಣ ತದನಂತರ. ಅದನ್ನೇ ಎಲ್ಲ ಪ್ರಮಾಣಗಳ ಮುಖಾಂತರ ಹಿಂದೆ ಬಿಡಿಸಿದ್ರು. ಹಿಂದೆ ನಾವು ನೋಡಿದೀವಿ ಆ ವಿಷಯಗಳನ್ನ. ಇನ್ನು ಅಷ್ಟಲ್ಲದೆ ವಿರಿಂಚಾದಿಭ್ಯೋ ಜನ್ಮಚೇತ್ ಯದ್ವೃತ್ಯ ತುಷ್ಯತೆ ಹರಿಹಿ ಇತ್ಯೇತತ್ ಕಥಂ ಯುಕ್ತಂ ವಿಚಯನ್ನ ತದಂತಸ್ತಸ್ಯ ಹರೇರ್ ಜಾತತ್ವ. ಅಲ್ಲ, ಒಬ್ಬೊಬ್ಬರಿಂದ ಒಬ್ಬೊಬ್ಬರ ಸೃಷ್ಟಿ ಅಂತ ಹೇಳ್ತೀರಿ, ಇದು ಹೇಗ್ ಸಾಧ್ಯ? ಯಾಕೆಂದ್ರೆ ಈ ವೈಶ್ಯ ವೃತ್ತಿಯಿಂದ ಸಂತೋಷ ಆಗೋದು ಯಾರಿಗೆ? ಹರಿಗೆ ಸಂತೋಷ. ವಾಸ್ತವಿಕವಾಗಿ ಯಾರಿಗೆ ಸಂತೋಷ ಆಗ್ಬೇಕು? ಅವರೆಲ್ಲ ಬ್ರಹ್ಮದೇವರಿಂದ ಬಂದಿದ್ರೆ, ಅಥವಾ ರುದ್ರದೇವರಿಂದ ಬಂದಿದ್ರೆ, ವಾಯುದೇವರಿಂದ ಬಂದಿದ್ರೆ, ಇವ್ರು ಮಾಡೋ ಕೆಲಸದಿಂದ ಸಂತೋಷ ಯಾರಿಗಾಗ್ಬೇಕು? ಬ್ರಹ್ಮದೇವರಿಗೆ, ರುದ್ರದೇವರಿಗೆ, ವಾಯುದೇವರಿಗೆ. ಆದ್ರೆ ಅವ್ರಿಗಾಗದೆ ಹರಿಗೆ ಸಂತೋಷ ಅನ್ನೋದು ಹೇಗೆ ಅಂದ್ರೆ, ಅವರೆಲ್ಲ ಹುಟ್ಟಿದ್ದು ಭಗವಂತನಿಂದಲೇ ಮುಖ್ಯವಾಗಿ. ಅದಕ್ಕೊಂದು ಆಶ್ರಯ, ಆಧಾರ ಸ್ಥಳವನ್ನಾಗಿ ದೇವ್ರು ಮಾಡ್ಕೊಟ್ಟ, ಬ್ರಹ್ಮದೇವರು, ರುದ್ರದೇವರು ಮತ್ತೆ ವಾಯುದೇವರು ಅಂತ. ವಸ್ತುತಃ ಪರಮಾತ್ಮನೇ ಮುಖ್ಯವಾಗಿ ತದಂತಸ್ಥ ಹರೇರ್ಜನಿಹಿ ಅಂತ ಹೇಳುವಂತೆ ಎಲ್ಲರ ಒಳಗಡೆ ಇರುವಂತ ಭಗವಂತನಿಂದಲೇ ವೈಶ್ಯ ಜಾತಿಯ ಸೃಷ್ಟಿ ಆಯ್ತು. ಇದು ಲೋಕಸ್ಯ ವೃತ್ತಿಕರಿಹಿ. ಲೋಕವೃತ್ತಿಕರಿ ಅಂದ್ರೆ ಲೋಕದಲ್ಲಿರುವಂತ ಜನರ ಜೀವನಕ್ಕೆ ಬೇಕಾದ ವೃತ್ತಿ ಇವ್ರದ್ದು. ಇನ್ನು ವೈಶ್ಯನ ಬಗ್ಗೆ ಹೇಳ್ತಾ ಇನ್ನೊಂದು ಮಾತನ್ನು ಹೇಳೋದು, ಸಾಮೀಪ್ಯಾತ್ ಕರೋದ್ಭವಂ ವ್ಯಾಪಾರ ಮೂರುಜಸ್ಯ ವೃತ್ತಿಂ ಕೃತವಾನ್ ಅಂತ. ಅಂದ್ರೆ ಈ ಕೈ ಮತ್ತೆ ತೊಡೆ ಏನಿದೆ, ಬಾಹು ಮತ್ತೆ ತೊಡೆ ಅಂತ ಅರ್ಥ. ಈ ಬಾಹು ತೊಡೆ ತುಂಬಾ ಹತ್ತಿರಕ್ಕಿದೆ. ಹಾಗಾಗಿ ಈ ಕ್ಷತ್ರಿಯನಿಗೆ ಬೇಕಾದ ಕೆಲಸವನ್ನೆಲ್ಲ ಈ ವೈಶ್ಯ ಮಾಡ್ತಾನೆ. ಅಂದ್ರೆ ಕ್ಷತ್ರಿಯ ತನ್ನ ಬಾಹುಗಳಿಂದ ಎಲ್ಲರನ್ನ ರಕ್ಷಣೆ ಮಾಡ್ತಾನೆ ನಿಜ, ಆದ್ರೆ ಈ ಕ್ಷತ್ರಿಯನ ಹತ್ರ ಅನೇಕ ಗೋವುಗಳಿರ್ತವೆ, ಅವನು ಅನೇಕ ಭೂಮಿಗಳನ್ನ ಪಡೆದಿರ್ತಾನೆ. ಇವೆಲ್ಲದರ ಪಾಲನೆ ಎಲ್ಲ ಮಾಡೋದು ಈ ವೈಶ್ಯ. ಅದ್ಯಾಕೆ ಅಂದ್ರೆ ಮುಖದ ಹತ್ರ ಬಾಹುಗಳಿದೆ, ಬಾಹುಗಳ ಹತ್ತಿರ ತೊಡೆ ಇದೆ, ತೊಡೆ ಹತ್ರ ಕಾಲಿದೆ. ಅಂದ್ರೆ ಅವ್ರವ್ರವ್ರಿಗೆ ಹತ್ತತ್ರದವ್ರಿಗೆ ಸಂಬಂಧ. ಕ್ಷತ್ರಿಯ ನೇರವಾಗಿ ಬ್ರಾಹ್ಮಣನ ಸಂಪರ್ಕವನ್ನು ಹೊಂದಿರ್ತಾನೆ. ಬ್ರಾಹ್ಮಣನಿಗೂ ವೈಶ್ಯನಿಗೂ ಅಷ್ಟಿರಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ಅದಾದ್ಮೇಲೆ ವೈಶ್ಯ.
ಸ್ವಲ್ಪ ದೂರ ಆಗೋದು. ಯಾಕೆ ವೈಶ್ಯನ ಜೀವನ ಎಲ್ಲ ನಡೆಯೋದು ಕ್ಷತ್ರಿಯನ ಹತ್ರ ಇರೋದ್ರಿಂದ. ಯಾಕೆ ಬ್ರಾಹ್ಮಣ ಅವ್ನ ವೈರಾಗ್ಯ ಶಿಖಾಮಣಿ ಅವನೇನು ಇಟ್ಕೊಂಡಿರಲ್ಲ ಈ ತರ. ಆದ್ರಿಂದ ಬ್ರಾಹ್ಮಣನ ಒಂದು ಸಂವಾದ ನಡೆದ್ರೆ ಅದು ಕ್ಷತ್ರಿಯನ ಜೊತೆಗೆ ಜಾಸ್ತಿ. ಅದ್ರಿಂದ ಅಷ್ಟೊಂದು ಈ ಬ್ರಾಹ್ಮಣನಿಗೂ ವೈಶ್ಯನಿಗೂ ಸಂಬಂಧ ಇಲ್ಲ. ಶೂದ್ರನಿಗೂ ಬ್ರಾಹ್ಮಣನಿಗಂತೂ ತುಂಬಾ ಸಂಬಂಧನೇ ಇಲ್ಲ ಅನ್ನೋ ತರ ಆಗ್ಬಿಡತ್ತೆ. ಯಾಕಂದ್ರೆ ಬ್ರಾಹ್ಮಣ ಅನುಸರಿಸ್ಕೊಂಡು ಕ್ಷತ್ರಿಯ, ಕ್ಷತ್ರಿಯ ಅನುಸರಿಸ್ಕೊಂಡು ವೈಶ್ಯ ಜೀವನ ಮಾಡ್ತಾನೆ, ವೈಶ್ಯ ಅನುಸರಿಸ್ಕೊಂಡು ಮತ್ತೆ ಶೂದ್ರ ಅಂತ ಆಗುತ್ತೆ. ಹಾಗಾದ್ರೆ ಇಲ್ಲೆಲ್ಲ ನೋಡಿದಾಗ ಹತ್ತತ್ರದಲ್ಲಿ ಇರೋರು, ತಮ್ಮ ಹತ್ರದಲ್ಲಿ ಇರೋರು ಯಾರಿರ್ತಾರೆ ಅವರನ್ನ ಅನುಸರಿಸ್ಕೊಂಡು ಅವರ ಜೀವನ ಇರುತ್ತೆ ಅಂತ ಈ ದೃಷ್ಟಿಯಲ್ಲಿ ಹೇಳಿದ್ದಾರೆ. ಇವತ್ತಿನ ಯುಗಕ್ಕೆ ಇದನ್ನ ಹೋಲಿಸ್ಕೊಳ್ಲಿಕ್ಕೆ ಆಗಲ್ಲ. ಇವತ್ತಿನ ಯುಗದಲ್ಲಿ ಹೇಗಾದ್ರೂ ಹಾಗೆ ವ್ಯತ್ಯಾಸ ಆಗಿರಬಹುದು. ಅದು ವಸ್ತುತಃ ಇರೋದು ಹೀಗೆ, ಇದ್ದಿದ್ ಹೀಗೆ, ಶಾಸ್ತ್ರದಲ್ಲಿ ಹೀಗೆ ಹೇಳಿದ್ದಾರೆ. ಈ ರೀತಿ ಆ ವೇದ ಮಂತ್ರಗಳಿಂದ ವಿಷಯವನ್ನ ಹೇಳ್ತಾ ಇರೋದ್ರಿಂದ ಈ ತರ ಇರ್ಬೇಕು ವಸ್ತುತಃ. ಆದ್ರೆ ಬದಲಾಗಿದೆ. ಮುಖ್ಯವಾದ ವೃತ್ತಿನೇ ಒಂದು ಇರುತ್ತೆ, ಬೇರೆ ವೃತ್ತಿ ಅಂದ್ರೆ ಸಹಜವಾದ ವೃತ್ತಿ ಅಮುಖ್ಯ ಆಗ್ಬಿಡುತ್ತೆ. ಈಗ ಕ್ಷತ್ರಿಯನ ಕರ್ತವ್ಯ ಏನೋ ಅದನ್ ಬಿಟ್ಟು ಅವ್ನು ಇನ್ನೇನೋ ಮಾಡ್ತಾ ಇರ್ಬೋದು. ವೈಶ್ಯನ ಕರ್ತವ್ಯ ಏನೋ ಬೇರೆ ಇರುತ್ತೆ, ಅದನ್ ಬಿಟ್ಟು ಇನ್ನೇನೋ ಇರ್ಬೋದು. ಬ್ರಾಹ್ಮಣ ತನ್ನ ಕರ್ತವ್ಯ ಏನಿರುತ್ತೆ ಅದನ್ ಬಿಟ್ಟು ಇನ್ನೇನೋ ಮಾಡ್ತಾ ಇರ್ಬೋದು. ಆದ್ರೆ ಮೂಲಭೂತವಾಗಿ ತನ್ನ ವೃತ್ತಿ ಏನಂತೂ ಮರೆಯೋ ಹಾಗಿಲ್ಲ ಅನ್ನೋ ದೃಷ್ಟಿಯಲ್ಲಾದ್ರೂ ನೋಡ್ಬೇಕು. ಕರೋರ್ವೋಹ ಸಾಮೀಪ್ಯಾತ್ ಕರೋದ್ಭವಂ ಅಂದ್ರೆ ಕೈಯಿಂದಲೂ ವ್ಯಾಪಾರ ಆಗತ್ತೆ ವಸ್ತುತಃ, ತೊಡೆಯಿಂದಲೇ ವ್ಯಾಪಾರ ಅಂತಿಲ್ಲ, ಕೈಯಿಂದಲೂ ವ್ಯಾಪಾರ ಆಗತ್ತೆ. ಅಂದ್ರೆ ಅಭಿಪ್ರಾಯ ದೇಹದಲ್ಲಿರುವಂತಹ ಪ್ರತಿಯೊಂದು ಭಾಗದಿಂದ ಕೆಲಸ ನಡೆಯುತ್ತಲ್ಲ ವ್ಯಾಪಾರ. ಅಂಥ ವ್ಯಾಪಾರವನ್ನ ಊರುಜಸ್ಯ ವೃತ್ತಿ, ವಸ್ತುತಃ ಎಲ್ಲಾ ಅಂಗಾಂಗಗಳಿಂದ ವ್ಯಾಪಾರ ನಡೆದ್ರು ಕ್ಷತ್ರಿಯನಿಗೆ ಮಾತ್ರ ಆ ಜವಾಬ್ದಾರಿಯನ್ನ ಭಗವಂತ ವಹಿಸಿದ್ದಾನೆ. ಇನ್ನು ವೈಶ್ಯ ಅಂತ ಹೇಳಿ ಯಾಕೆ ಅರ್ಥ, ವೈಶ್ಯ ಅಂತ ಯಾಕೆ ಕರೆದ್ರು ಅಂತಂದ್ರೆ ಅದಕ್ಕೆ ಹೇಳ್ತಾರೆ ವಿಟ್ ಅನ್ನೋ ಶಬ್ದಕ್ಕೆ ಕೃಷ್ಯಾದಿ ವ್ಯಾಪಾರ ಕರ್ತೃತ್ವ ಅಂತ. ಅಂದ್ರೆ ವಿಟ್ ಅಂತಂದ್ರೆ ಅರ್ಥ ಕೃಷಿ ಮುಂತಾದ ವ್ಯಾಪಾರವನ್ನ ಮಾಡುವವನು ಅಂತ ಅರ್ಥ. ಆದ್ರಿಂದ ಅವನಿಗೆ ವಿಟ್ ಅಂತ ಕರೀತಾರೆ. ಹಾಗಾಗಿ ವೈಶ್ಯ ಅಂತ ಇದು ಕರೆದಿದ್ದು ಅಂತ. ಹೀಗೆ ಈ ವೈಶ್ಯ ಅನ್ನೋ ಶಬ್ದಕ್ಕೆ ಏನರ್ಥ, ಮತ್ತೆ ಈ ಅವನು ಮಾಡುವಂತಹ ವೃತ್ತಿ ಯಾವುದು, ಮತ್ತೆ ದೇವರೇ ಮುಖ್ಯವಾಗಿ ಈ ಜಾತಿಗೆ ಕಾರಣ ಹೊರತು ಬ್ರಹ್ಮ ವಾಯು ರುದ್ರರಲ್ಲ. ಈ ಎಲ್ಲ ವಿಷಯಗಳನ್ನು ನಾವು ಈ ಟಿಪ್ಪಣಿಗಳಲ್ಲಿ ಗಮನಿಸ್ಕೊಬಹುದು. ಹಾಗಾಗಿ ಏನಾಯ್ತು ಒಟ್ಟಾಗಿದ್ರೆ ವಿಶೋವರ್ತಂತ ತಸ್ಯ ಊರ್ವೋಹೋ ಇಂದ ಆ ಭಗವಂತನ ಊರುಗಳಿಂದ ತೊಡೆಗಳಿಂದ ಯಾವ ಈ ವೈಶ್ಯ ಜಾತಿ ಬಂದಿದೆ, ಆ ವೈಶ್ಯ ಜಾತಿ ಅಭಿಮಾನಿ ದೇವತೆಯಾದ ವಾಸ್ತು ಸೃಷ್ಟಿಗೆ ಬಂದಿದ್ದಾನೆ. ಅಷ್ಟೇ ಅಲ್ದೇನೆ ವೈಶ್ಯರೆಲ್ಲ ಸೃಷ್ಟಿಗೆ ಬಂದಿದ್ದಾರೆ. ಇವರೆಲ್ಲ ಲೋಕೋಪಯೋಗಿಯಾದ ಜೀವನವನ್ನ ಅಂದ್ರೆ ಪಶುಪಾಲನೆ, ಕೃಷಿ ಮುಂತಾದವುಗಳನ್ನ ಪಾಲಿಸ್ತಾ ಮನುಷ್ಯರಿಗೆಲ್ಲ ತಾವು ಈ ಪಶುಪಾಲನೆ ಮುಂತಾದ ಕಾರ್ಯಗಳನ್ನ ಮಾಡ್ತಾ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಇವ್ರದ್ದು ಒಂಥರ ಸಹಕಾರ ಇದ್ದೇ ಇದೆ. ಹಾಗಾಗಿ ವಿಷ್ಣು ಪುರಾಣ, ವಿಷ್ಣು ರಹಸ್ಯ ಇಲ್ಲೆಲ್ಲ ಬರ್ತಾ ಪರಸ್ಪರಂ ಭಾವಯಂತ ಅಂತ. ಅಂದ್ರೆ ಬ್ರಾಹ್ಮಣನಿಗೆ ಕ್ಷತ್ರಿಯನ ಅವಶ್ಯಕತೆ ಇದೆ, ವೈಶ್ಯನಿಗೆ ಕ್ಷತ್ರಿಯನ ಅವಶ್ಯಕತೆ, ಬ್ರಾಹ್ಮಣನಿಗೆ ಕ್ಷತ್ರಿಯನ ಮುಖಾಂತರ ವೈಶ್ಯನ ಅವಶ್ಯಕತೆ ಇದೆ. ಪರಸ್ಪರ ಅಪೇಕ್ಷೆ ಇದೆ ಎಲ್ರಿಗೂ ಕೂಡ. ಪರಸ್ಪರ ಅಪೇಕ್ಷೆ ಇರೋದ್ರಿಂದಲೇ ಎಲ್ಲ ಕೆಲಸ ನಡೀಲಿಕ್ಕೆ ಸಾಧ್ಯ. ಒಬ್ರೇ ಮಾಡ್ಲಿಕ್ಕೆಲ್ಲ ಸಾಧ್ಯ ಇಲ್ಲ. ಇದು ಹೇಗಾಯ್ತು, ಮುಖ ಸಾಕು ನನಗೆ, 2 ಬಾಹುಗಳು ಬೇಡ, ಬೇಡ 2 ಬಾಹುಗಳಲ್ಲಿ ನನಗ್ ಮುಖ ಬೇಡ, ಮುಖನೂ ಬೇಡ, ಬಾಹುಗಳು ಬೇಡ, ತೊಡೆ ಮಾತ್ರ ಸಾಕು, ಬೇಡ ಯಾವ್ದು ಬೇಡ, ಕಾಲ್ ಮಾತ್ರ ಸಾಕು. ಯಾಕಂದ್ರೆ ಇವೆಲ್ಲ ಇದ್ದು ಓಡಾಡ್ದಿದ್ರೆ ಏನ್ ಕೆಲಸ ಆಗುತ್ತೆ, ಕಾಲ್ ಮುಖ್ಯ. ಅಂದ್ರೆ ಈ ತರ ಹೇಗ್ ಬೇಕಾದ್ರೂ ಅರ್ಥವನ್ನು ಮಾಡ್ಲಿಕ್ಕೆ ಬರುತ್ತೆ. ಆದ್ರಿಂದ ಏನ್ ಅರ್ಥ ತಾತ್ಪರ್ಯ ಇದೆ ಅಂದ್ರೆ ಇಲ್ಲಿ ಕಾಲು ಮುಖ್ಯ, ಮುಖನೂ ಮುಖ್ಯ, ಬಾಹುಗಳು ಮುಖ್ಯ, ತೊಡೆನೂ ಮುಖ್ಯ. ಯಾಕೆ ಪರಸ್ಪರ ಇದ್ದಾಗ ಮಾತ್ರ ಸಾರಿ ಹೋಗುತ್ತೆ. ಪರಸ್ಪರವಾದ ಒಂದು ಸ್ನೇಹ ಭಾವ ಇಲ್ಲದೆ ಹೋದ್ರೆ ಕೆಲಸ ಆಗಲ್ಲ ಅಂತ ಅರ್ಥ. ಅದನ್ನ ಈ ಮುಖ, ಬಾಹು, ತೊಡೆ, ಪಾದ ಈ ದೃಷ್ಟಾಂತಗಳಿಂದ ಇಲ್ಲಿ ಚೆನ್ನಾಗಿ ತೋರಿಸಿದೆ. ಇದು ಮುಂದಕ್ಕೆ ಹೋಗೋಣ. 33ನೇ ಶ್ಲೋಕ. ಶೂದ್ರ ಜಾತಿಯ ಒಂದು ಸೃಷ್ಟಿ, ಅವರ ವೃತ್ತಿ ಏನು ಅದನ್ನೆಲ್ಲ ಈಗ ತಿಳಿಸ್ತಾರೆ. ಪದ್ಭ್ಯಾಂ ಭಗವತೋ ಜಗ್ನೇ ಶುಶ್ರೂಷಾ ಕರ್ಮ ಸಿದ್ಧಯೇ ತಸ್ಯಾಂ ಜಾತಃ ಪುರಾ ಶೂದ್ರೋ ಯದ್ವೃತ್ಯಾ ತುಷ್ಯತೆ ಹರಿಃ. ಈ ಎಲ್ಲ ಹಿಂದಿನ ಶ್ಲೋಕಗಳಲ್ಲಿ ಗಮನಿಸಿ,
ಕೇವಲ ಆ ಜಾತಿಯನ್ನ ಹೇಳಿದ್ರು, ಜಾತಿಗೆ ಅಭಿಮಾನಿ ದೇವತೆ ಹೇಳಿದ್ರು, ಅವ್ರು ಮಾಡುವಂತ ಕೆಲಸ ಹೇಳಿದ್ರು. ಇದನ್ನೆಲ್ಲ ಹೇಳ್ತಾ ಈ ಶೂದ್ರ ಜಾತಿಯ ಒಂದು ಸೃಷ್ಟಿಯ ಬಗ್ಗೆ ಬಂದಾಗ, ಸೃಷ್ಟಿ ಅಂದ್ರೆ ಅಭಿವ್ಯಕ್ತಿ ಅಂತಾನೆ ತಾತ್ಪರ್ಯ ಎಲ್ಲಾ ಕಡೆ ಇತ್ತು ಮೊದಲಿಂದ, ಅದು ಹೊರಗ್ ಬಂತು ಅಂತ ತಾತ್ಪರ್ಯ. ಇಲ್ಲೇನ್ ಹೇಳ್ತಾ ಇದ್ದಾರೆ, ಶುಶ್ರೂಷಾ ಕರ್ಮ ಸಿದ್ಧತೆ. ಇವ್ರು ಯಾಕೆ ಬಂದಿತ್ತು ಅಂದ್ರೆ ಶುಶ್ರೂಷೆ ಮಾಡ್ಲಿಕ್ಕೆ. ದೇವರು ತಾನು ಸೇವೆ ತಗೊಳ್ಬೇಕಾಗಿದೆ, ಎಲ್ರೂ ಕೈಲಿ ಸೇವೆ ತಗೊಳ್ತಾನೆ, ವಿಶೇಷವಾಗಿ ಶೂದ್ರ ಕೈಲಿ ಸೇವೆಯನ್ನ ತಗೊಳ್ತಾನೆ ದೇವರು. ಸೇವೆಯನ್ನ ಮಾಡಿಸ್ಕೊಳ್ಳಿಕ್ಕೆ ಅಂತ ಹೇಳಿ ಈ ಶೂದ್ರ ವರ್ಣದ ಸೃಷ್ಟಿ ಆಗಿದೆ. ಇದರ ಅಭಿಮಾನಿ ದೇವತೆ ಹೆಸರೇನು? ಕೃತಿ ಅಂತ ಅಭಿಮಾನಿ ದೇವತೆ ಹೆಸರು. ಈಗ ಭೃಗು, ಸ್ವಯಂಭುವ ಮನು, ವಾಸ್ತು, ಕೃತಿ, ಆಯಾಯ ಜಾತಿಗಳಿಗೆ ಅಭಿಮಾನಿ ದೇವತೆಗಳು. ಇವನ ಸೃಷ್ಟಿ ಹಾಗಾದ್ರೆ ಏನಕ್ಕಾಯ್ತು? ಸೇವೆಗೋಸ್ಕರ. ಸರಿ, ಸೇವೆ ಮಾಡಿದ್ರೆ ಏನ್ ಫಲ? ಯದ್ವೃತ್ಯ ತುಷ್ಯತೆ ಹರಿಹಿ. ಶೂದ್ರ ತಾನು ಮಾಡೋ ಕೆಲಸದಿಂದ ದೇವರಿಗೆ ಸಂತೋಷಗೊಳಿಸ್ಬೋದು, ಸಂತೋಷಗೊಳಿಸ್ಲಿಕ್ಕೆ ಅವಕಾಶ ಇದೆ, ದೇವರ ಅನುಗ್ರಹಕ್ಕೆ ಪಾತ್ರರಾಗ್ಬಹುದು ಅಂತ ಇವರಿಗೋಸ್ಕರ ವಿಶೇಷವಾಗಿ ಹೇಳ್ತಾರೆ. ಹಾಗಾದ್ರೆ ಈ ಶ್ಲೋಕದಲ್ಲಿ ನಮ್ಗೆ ಏನ್ ಗೊತ್ತಾಯ್ತು? ಅದು ಶೂದ್ರ ಜಾತಿಯಲ್ಲಿ ಹುಟ್ಟಿದ ದೇವ್ರು ಒಲಿಯಲ್ವಾ? ಖಂಡಿತ ಒಲಿತಾನೆ. ಒಲಿಯಲ್ಲ ಅಂತ ಯಾರು ಹೇಳಿದ್ದಾರೆ? ರಾಮಾಯಣದ ಅನೇಕ ಸನ್ನಿವೇಶಗಳು, ಮಹಾಭಾರತದ ಅನೇಕ ಸನ್ನಿವೇಶಗಳಿವೆ. ಎಲ್ಲಾ ಕಡೆ ನಾವು ನೋಡಿದೀವಿ. ಎಲ್ಲಾ ವರ್ಣದವರೆಗೂ ಯಾರು ಅಲ್ಲಿ ಉತ್ತಮರಿರ್ತಾರೋ ಅಂತವ್ರಿಗೆ ಒಳ್ಳೇದಾಗೇ ಆಗತ್ತೆ. ವಿದುರರಿದ್ದಾರೆ, ದಾಸಿ ಪುತ್ರ ವಿದುರರು, ದಾಸಿ ಪುತ್ರ ನಾರದರಿದ್ರು. ಹೀಗೆ ಎಲ್ಲಾ ವರ್ಣದಲ್ಲಿರೋರ್ಗೆ ಭಗವಂತನ ಅನುಗ್ರಹ ಆಗತ್ತೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಆದ್ರೆ ಆ ವರ್ಣದವರು ತಮ್ಮ ತಮ್ಮ ವೃತ್ತಿಯಲ್ಲಿ ಇರ್ಬೇಕು. ವೃತ್ತಿಯನ್ನ ಬಿಟ್ಟು ಬೇರೆ ಅದನ್ನ ಮಾಡಿದ್ರೆ ಭಗವಂತನ ಅನುಗ್ರಹ ಹೇಗಾಗ್ಲಿಕ್ಕೆ ಸಾಧ್ಯ? ಅದರಿಂದ ಇದು ಹೇಗಾಯ್ತು? ತಂದೆ ಮಾತನ್ನ ಮಕ್ಕಳು ಕೇಳ್ಬೇಕು. ತಂದೆ ಸೃಷ್ಟಿ ಮಾಡಿದ ಮಗನ್ನ, ತಂದೆ ಮಾತನ್ನೇ ಕೇಳದೇ ಇದ್ರೆ ಹೇಗ್ ಸಾಧ್ಯ? ಕೇಳಲೇಬೇಕು. ತಂದೆಯಲ್ಲೇನೋ ದೋಷ ಇತ್ತು, ಅದನ್ನ ಮಗ ಕೇಳಲಿಲ್ಲ, ತಂದೆನೂ ತಪ್ಪು ಮಾಡ್ಬಹುದಲ್ವಾ ಅಂದ್ರೆ ಅದು ಲೌಕಿಕ, ಇದು ಬೇರೆ. ಆಧ್ಯಾತ್ಮಿಕದಲ್ಲಿ ಏನು? ಆಧ್ಯಾತ್ಮಿಕದಲ್ಲಿ ದೇವರು ತಂದೆ ಸ್ಥಾನವನ್ನ ಪೂರ್ತಿ ಮಾಡಿದ್ದಾನೆ. ಎಲ್ರಿಗೂ ಕೂಡ ತಂದೆ ಸ್ಥಾನ ಭಗವಂತನದು. ಅಂತ ಭಗವಂತ ನಿರ್ದೋಷಿ, ಅವನಲ್ಲಿ ಯಾವುದೇ ದೋಷ ಇಲ್ಲ. ಅಂತ ದೋಷ ಇಲ್ಲದೆ ಇರೋ ಭಗವಂತ ಇಂಥ ವರ್ಣದವ್ರಿಗಿಂತ ವ್ಯವಸ್ಥೆ ಅಂದಾಗ ಆ ವ್ಯವಸ್ಥೆಯಲ್ಲಿ ಅವ್ರು ಇರ್ಬೇಕು, ಅದವರ ಕರ್ತವ್ಯ. ಅದನ್ನ ಮೀರಿದ್ರೆ ಭಗವಂತನಿಗೆ ಹೇಗ್ ಸಂತೋಷ ಆಗತ್ತೆ? ಹಾಗಾಗಿ ಅದನ್ನ ಹಾಗೆ ಪರಿಪಾಲಿಸ್ಬೇಕು ಅನ್ನೋದು ನಮಗೆ ಈ ಶ್ಲೋಕದಿಂದ ಸ್ಫುಟ ಆಗತ್ತೆ. ಇದಾದ್ಮೇಲೆ ಇಲ್ಲಿ ಶುಶ್ರೂಷ ಅಂತ ಒಂದು ಶಬ್ದ ಬಂತು. ಶುಶ್ರೂಷ ಅಂತಂದ್ರೇನು? ಗುರು ಶುಶ್ರೂಷಯ ವಿದ್ಯೆ ಅಂತ ಹೇಳ್ತೀವಿ. ವಿದ್ಯೆ ಯಾರ್ಗಾರು ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಗುರುಗಳ ಶುಶ್ರೂಷೆ ಮಾಡಿ, ಸೇವೆ ಮಾಡಿ ಅಂತ ಅರ್ಥ. ಸಾಮಾನ್ಯವಾಗಿ ಪ್ರಸಿದ್ಧವಾದ ಮಾತು. ಶುಶ್ರೂಷೆ ಅನ್ನೋ ಶಬ್ದ ಸೇವೆ ಅನ್ನೋ ಅರ್ಥದಲ್ಲಿ ಪ್ರಸಿದ್ಧ ಹೊರತು ಶುಶ್ರೂಷ ಅಂದ್ರೆ ಕೇಳ್ಬೇಕು ಅನ್ನೋ ಇಚ್ಛೆಗೆ ಶ್ರೋತುಂ ಇಚ್ಛಾ ಶುಶ್ರೂಷ ಅಂತಲ್ಲ. ಶುಶ್ರೂಷೆ ಅಂದ್ರೆ ಸೇವೆ. ಈಗೆಲ್ಲ ಹಿಂದೆ ಋಷಿ ಮುನಿಗಳ ಸೇವೆಯನ್ನ ಮಾಡಿದ ಅನೇಕ ಋಷಿ ಪುತ್ರರಿದ್ರು. ಅವರೆಲ್ಲ ಯಾವ ತರ ಸೇವೆ ಮಾಡಿದ್ರು, ಏನ್ ಹೇಳ್ತಾರೋ ಗುರುಗಳು ಹಾಗೆ ಮಾಡ್ತಾ ಇದ್ರು. ಅದು ಒಂದು ಕಾಲದಲ್ಲಿ. ಅಂತೂ ಗುರುಗಳ ಸೇವೆ ಯಾವ್ದೇ ರೀತಿ ಆಗ್ಬೋದು ಅಂತ ಸೇವೆಯನ್ನ ಮಾಡ್ತಾರಲ್ಲ ಶಿಷ್ಯರು. ಅದೇ ತರಹ ಶೂದ್ರರು ಕೂಡ ತಾವು ಶಿಷ್ಯರಾಗಿದ್ದು ಗುರುಗಳ ಸೇವೆ ಮಾಡ್ಬೇಕು. ಹಾಗಾದ್ರೆ ಅವ್ರಿಗೆ ಗುರುಗಳು ಯಾರು? ಅವ್ರು ಯಾರಿಂದ ಉಪದೇಶ ಪಡಿತಾರೋ ಅವ್ರು ಖಂಡಿತವಾಗಿ ಸೇವೆ ಮಾಡ್ಲೇಬೇಕು. ಅವರಿಂದ ಯಾರಿಂದ ಏನ್ ಪಡ್ಕೊಳ್ತಾನೋ ಒಬ್ಬ, ಅವ್ರ ಸೇವೆ ಅವಶ್ಯವಾಗಿ ಮಾಡ್ಬೇಕು. ಅದರಲ್ಲಿ ನೀಚ ಭಾವ ಅನ್ನೋದೇ ಇಲ್ಲ. ದೇವರ ಸೇವೆ ಎಲ್ರೂ ಮಾಡ್ತಾರೆ. ಬ್ರಾಹ್ಮಣನಾದವನು ಮಾಡ್ತಾನೆ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ರೂ ಮಾಡ್ತಾರೆ. ಅಯ್ಯೋ ಇನ್ನೊಬ್ಬರು ಸೇವೆ ಮಾಡ್ಬೇಕಲ್ಲ, ಈ ದೇವರ ಸೇವೆ ನಾವ್ ಯಾಕೆ ಮಾಡ್ಬೇಕು? ಇನ್ನು ನಮ್ ಸೇವೆ ಯಾರಾದ್ರು ಮಾಡಿದ್ರೆ ತೊಂದ್ರೆ ಇಲ್ಲ, ನಾವ್ ಯಾಕೆ ಅವ್ನಿಗೆ ಹೋಗಿ ಕಾಲಕ್ಕೆ ಬೀಳ್ಬೇಕು ಅಂದ್ರೆ ಅಲ್ಲ, ಎಲ್ರೂ ಕಾಲಕ್ಕೆ ಬೀಳ್ಲೇಬೇಕು ಭಗವಂತನ ಬಳಿ. ಅಲ್ಲಿ ಉಚ್ಚ ನೀಚ ಭಾವ ಅನ್ನೋದೇನಿಲ್ಲ. ಕೊನೆಗೆ ಒಟ್ಟು ದೇವರಿಗೆ ಸಮರ್ಪಣೆ ಆಗೋದು ಏನ್ ಸೇವೆ ಮಾಡಿದ್ರು. ಹಾಗಾದ್ರೆ ಈ ಅರ್ಥದಲ್ಲಿ ಭಗವಂತನ ಸೇವೆಗೋಸ್ಕರ ಈ ಶೂದ್ರ ಜಾತಿಯ ಸೃಷ್ಟಿ ಆಯ್ತು. ಆದ್ರೆ ಭಗವಂತ ಇವ್ರಿಗೆ ಹೇಗ್ ಒಲಿತಾನೆ? ನೇರವಾಗಿ ಭಗವಂತ ಎಲ್ಲೂ ಒಲಿಯಲ್ಲ. ಒಬ್ಬ ಬ್ರಾಹ್ಮಣ ಇನ್ನೊಬ್ಬ ಬ್ರಾಹ್ಮಣನ ಒಳಗಡೆ ಇರುವಂತಹ ದೇವರನ್ನ ಪೂಜೆ ಮಾಡ್ಬೇಕು. ಛಲ ಪ್ರತಿಮೆಗಳು ಅಂತ ಹೇಳ್ತೀವಲ್ಲ, ಸನ್ಯಾಸಿಗಳು ಅಥವಾ ದೊಡ್ಡ ದೊಡ್ಡ ಜ್ಞಾನಿಗಳು ಓಡಾಡುವಂತ ಪ್ರತಿಮೆಗಳು, ಆ ಪ್ರತಿಮೆ ಒಳಗಡೆನೆ ದೇವರ ಆರಾಧನೆ. ಬ್ರಾಹ್ಮಣನೇ ಹಾಗೆ ಮಾಡ್ಬೇಕಂತೆ, ಕ್ಷತ್ರಿಯನೂ ಹಾಗೆ ಮಾಡ್ಬೇಕು. ಅವನು ಬ್ರಾಹ್ಮಣನ ಒಳಗಡೆ ಇರುವಂತ ಭಗವಂತನ ಆರಾಧನೆ ಮಾಡ್ಬೇಕು. ವೈಶ್ಯಂದು ಅಷ್ಟೇ, ಶೂದ್ರಂದು ಅಷ್ಟೇ. 4 ಜನಕ್ಕೂ ಇದು ವಿಹಿತ. ಕೇವಲ ಶುಶ್ರೂಷ ಅಂದ್ರೆ ಮುಖ್ಯ ಕೆಲಸ ಇದು ಅಂತ, ಮುಖ್ಯ ಕೆಲಸ ಇದು. ಅಂತೂ ಶೂದ್ರನಿಗೆ ಒಂದು ವಿಶೇಷವಾದ ಮಹತ್ವ ಏನ್ ಕೊಟ್ಟಿದ್ದಾರೆ? ಸೇವೆಯಿಂದಲೇ ಅವನ್ನೆಲ್ಲ ಪಡ್ಕೊಳ್ಬಹುದು. ಅಂತ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಇನ್ನೂ ಇದ್ರ ಬಗ್ಗೆ ತುಂಬಾ ವಿಷಯಗಳಿದೆ. ಅದನ್ನ ಮತ್ತೆ ನಾಳೆ ದಿವಸ ಪಾಠ ಇದೆ, ನಾಳೆ ಪ್ರದೋಷ ಇಲ್ಲ, ನಾಡಿದ್ ಪಾಠ ಇರಲ್ಲ ಅಂತ ತಿಳಿಸ್ತಾ ಇಂದಿನ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ
ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾರೆ. ಶ್ರೀಕೃಷ್ಣ ಧನ್ಯವಾದ. ನಮಸ್ಕಾರ.